ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದನ್ನು. ಇವತ್ತಿನ ಒಂದು ವಿಡಿಯೋದಾಗ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಬೆಸ್ಟ್ ಅಪ್ಡೇಟ್ನ ನಿಮಗೆ ತಿಳಿಸ್ಕೊಡತ್ನು. ಈ ಒಂದು ಅಪ್ಡೇಟ್ ಎದ್ರ ಬಗ್ಗೆ ಐತೆ ಅನ್ನೋದು ನಿಮ್ಗೆ ಗೊತ್ತೈತಿ. ನೀವು ತಮ್ನೇಲ್ನಾಗ ನೋಡಿರ್ತೀರಿ. ಆ ಒಂದು ತಮ್ನೇಲ್ನಾಗ ನಾವೊಂದು ಬೆಸ್ಟ್ 2 ಟ್ರಿಕ್ನ ನಿಮ್ಗೆ ಹೇಳ್ತಂತ ಹೇಳಿದ್ನಿ. ಆ 2 ಟ್ರಿಕ್ ಯಾವುದಂತೇಳಿ ನಿಮ್ಗೆ ಏನಾರ ತಿಳ್ಕೊಬೇಕು ಅನ್ಸೋದು ಆಸಕ್ತಿ ಇತ್ತಂದ್ರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿರಿ. ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಏನಾರು ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಚಾನಲ್ಲು ಹೊಸದೈತಿ. ಇದೇ ಥರ ಯೂಟ್ಯೂಬ ಮತ್ತು ಇನ್ಸ್ಟಾಗ್ರಾಮ ಮತ್ತು ಫೇಸ್ಬುಕ್ಕ ಹೊಸ ಅಪ್ಡೇಟ್ಗಳು ಏನಾರು ಬಂದು ಅಂದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ಮತ್ತು ಅರ್ನಿಂಗ್ಸ್ ರಿಲೇಟೆಡ್ ಕಂಟೆಂಟ್ಗಳನ್ನ ಹಾಕ್ತಿರ್ತೀನಿ. ಜಲ್ದಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಹಂಗಿದ್ರೆ ವಿಷಯಕ್ಕೆ ಬರ್ನು ಈ ಯಾವ 2 ಟ್ರಿಕ್ ಅಂತೇಳಿ. ಮೊದಲೇ ಒಂದು ಟ್ರಿಕ್ ಯಾವುದಪ್ಪ ಅಂದ್ರೆ ಮೊದಲೇ ಒಂದು ಟ್ರಿಕ್ನ್ಯಾಗ 2ರಿಂದ 3 ಟ್ರಿಕ್ ಬರ್ತಾವೆ. ಅಂದ್ರೆ 1ನೇ ಟ್ರಿಕ್ನ್ಯಾಗ 3 ಟ್ರಿಕ್ ಬರ್ತಾವೆ. ಅದ್ರೊಳಗೆ 1ನೇದು ಯಾವುದಪ್ಪ ಅಂದ್ರೆ ಮೇನ್ ನಿಮ್ಮ ಒಂದು ವಾಯ್ಸ್. ಅಂದ್ರೆ ನಿಮ್ಮ ಒಂದು ವಾಯ್ಸ್ ಅಂದ್ರೆ ನೀವು ಯಾವ ಥರ ಮಾತಾಡ್ತೀರಿ, ನೀವು ಮಾತಾಡೋ ಕೌಶಲ್ಯ ಯಾವ ಥರ ಇರ್ತೈತಿ, ನೀವು ಮಾತಾಡೋ ಧ್ವನಿ ಕ್ಲಿಯರ್ ಐತೆ ಇಲ್ಲೋ, ಅದ್ರ ಮ್ಯಾಗ ಏನಾಗೈತಪ್ಪ ಅಂದ್ರೆ ಆಡಿಯನ್ಸ್ಗಳಿಗೆ ಅಟ್ರಾಕ್ಟ್ ಬರ್ತೈತಿ. ಅದ್ರ ಮುಖಾಂತರ ನಿಮ್ಮ ಒಂದು ವಿಡಿಯೋಗಳನ್ನ ನೋಡ್ತಾರಲ್ಲ ಯಾರೆಲ್ಲ ಬಂದ ಅವರಿಗೆ ನೀವು ಬೇಸರ ಆಗಂಗಿಲ್ಲ. ಯಾರು ನಿಮ್ಮ ಚಾನಲ್ನ ಬಂದು ನೀವು ಒಂದು ವಿಡಿಯೋನ ನೋಡ್ತಾರಲ್ಲ, ವಾಚ್ ಮಾಡ್ತಾರಲ್ಲ, ಅವ್ರಿಗೆ ನಿಮ್ಮ ಒಂದು ವಾಯ್ಸ್ ಇಂಪ್ಯಾಕ್ಟ್ ಆಗ್ಬೇಕು. ಅಂದ್ರೆ ಅದಕ್ಕೆ ಕಲ್ಮಶವಾಗಿರಬಾರ್ದು. ಅಂದ್ರೆ ಸ್ವಲ್ಪ ಕ್ಲಿಯರಿಟಿ ಅನ್ನೋದು ಇರ್ಬೇಕು. ನಿಮ್ಮ ಒಂದು ವಾಯ್ಸ್ ಭಾಳ ಇಂಪಾರ್ಟೆಂಟ್ ಆಗೈತಿ ನಿಮ್ಮ ಒಂದು ಚಾನಲ್ ಗ್ರೋ ಆಗೋಕೆ. ಇನ್ನು 2ನೇ ಒಂದು ಟಿಪ್ಸ್ ಯಾವುದಪ್ಪ ಅಂದ್ರೆ ನಿಮ್ಮ ಒಂದು ತಮ್ನೇಲ್ ಯಾವ ಥರ ಇರಬೇಕಪ್ಪ ಅಂದ್ರೆ ನೀವು ಜಾತ್ರೆ ಮಾಡಿರಿ. ನಿಮ್ಮ ತಮ್ನೇಲ್ನಾಗ ನೀವು ಜಾತ್ರೆ ನಡೆಸಿರಿ, ಅದು ಮ್ಯಾಟ್ರ್ ಆಗಂಗಿಲ್ಲ. ಮೇನ್ ಏನಪ್ಪ ಅಂದ್ರೆ ವಿಷಯ ಬರ್ದಾನೋ ಇಲ್ಲೋ, ಸಸ್ಪೆನ್ಸ್ ಕೊಟ್ಟಾನೋ ಇಲ್ಲೋ, ಅಂದ್ರೆ ಏನೋ ತಮ್ನೇಲ್ನಾಗ ಏನೋ ಐತಪ್ಪ ಸಸ್ಪೆನ್ಸ, ಇದನ್ನು ಕ್ಲಿಕ್ ಮಾಡಿ ನೋಡಬೇಕು ನಾ ವಿಡಿಯೋ ಅಂತೇಳಿ ಆಡಿಯನ್ಸ್ಗಳು ಅನ್ಕೋಬೇಕು. ಆ ರೇಂಜಿಗೆ ನೀವು ತಮ್ನೇಲ್ನ ಎಡಿಟ್ ಮಾಡಿ ಇಟ್ಕೊಂಡಿರ್ಬೇಕು. ಎಡಿಟ್ ಮಾಡಿ ಆ ತಮ್ನೇಲ್ ವಿಡಿಯೋ ಮೇಲೆ ಹಾಕಿರ್ಬೇಕು. ಇದರಿಂದ ಏನಾಗೈತಪ್ಪ ಅಂದ್ರೆ ಆಡಿಯನ್ಸ್ಗಳಿಗೆ ಈ ಒಂದು ವಿಡಿಯೋ ನೋಡ್ಬೇಕಂತೇಳಿ ಅನ್ನಿಸ್ತೈತಿ. ಇದು 2ನೇ ಟ್ರಿಕ್. ಇನ್ನು 3ನೇ ಟ್ರಿಕ್ ಯಾವುದಪ್ಪ ಅಂದ್ರೆ ಇನ್ನು ಮೂರನೇ ಟ್ರಿಕ್ ಯಾವುದಪ್ಪ ಅಂದ್ರೆ ನೀವು ಡೈಲಿ ಇಲ್ಲಾಂದ್ರೆ 2ರಿಂದ 3 ವಿಡಿಯೋಗಳ್ನ ಹಾಕೋತ ಇರ್ಬೇಕು. ಅಂದ್ರೆ ಯೂಟ್ಯೂಬ್ನಾಗ ಆ್ಯಕ್ಟಿವ್ ಇರ್ಬೇಕು ನೀವು. ಈ ಥರ ನೀವು ಡೈಲಿ ಇಲ್ಲಾಂದ್ರೆ 2ರಿಂದ 3 ವಿಡಿಯೋಗಳ್ನ ಹಾಕೋತಾ 2ರಿಂದ 3 ತಿಂಗಳು ಇದೇ ಥರ ಮೇಂಟೈನ್ ಮಾಡ್ಕೋತ ಆದ್ರೆ ಏನೋ ಮಾಡ್ಯಾನಪ್ಪ ಇವ, ಏನೋ ದಿನ 2-3 ವಿಡಿಯೋ ಹಾಕ್ತಾನೋ, ದಿನ ಆ್ಯಕ್ಟಿವ್ ಇರ್ತಾನೋ ಯೂಟ್ಯೂಬ್ನಾಗ ಅಂತೇಳಿ ಯೂಟ್ಯೂಬ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೀವು ಒಂದು ಚಾನಲ್ ಯಾಕೆ ಸಜೆಷನ್ ಮಾಡ್ತಾರೆ. ಕೆಲವೊಂದಿಷ್ಟು ಆಡಿಯನ್ಸ್ಗಳಿಗೆ ರೆಕಮೆಂಡ್ ಮಾಡ್ತಾರೆ. ಅವ್ರಿಗೆ ಶೇರ್ ಮಾಡೋದು, ಇವ್ರಿಗೆ ಶೇರ್ ಮಾಡೋದು, ಮತ್ತು ಅವ್ರ ಹೋಮ್ ಪೇಜ್ ಮೇಲೆ ನೀವು ಒಂದು ವಿಡಿಯೋನ ತೋರಿಸುವಂಗೆ ಮಾಡ್ತಾರೆ. ಇದೇನಾಕೈತಪ್ಪ ಅಂದ್ರೆ ನೀವು ಕಂಟಿನ್ಯೂಸ್ ಆಗಿ ಆ್ಯಕ್ಟಿವ್ ಇರ್ತೀರಿ. ನೀವು ಒಂದು ವಿಡಿಯೋಗಳು ಯಾವ ಬೇಕಾದ ಅವೈಲೇಬಲ್ ಇರ್ತಾವೆ ಅನ್ನೋಕೆ ಈ ಒಂದು ಆ್ಯಕ್ಟಿವ್ನೆಸ್ಸನ್ನು ಅವ್ರು ಕೇಳ್ತಾರೆ ನಿಮ್ಮ ಕಡೆ. ನೀವೇನು ಮಾಡಬೇಕಪ್ಪ ಅಂದ್ರೆ ಡೈಲಿ 2ರಿಂದ 3 ವಿಡಿಯೋಗಳನ್ನ ಹಾಕೋತ ಹೋಗ್ರಿ. ಆ ವ್ಯೂಸ್ 20 ಬರೋಲಕ್ಕ 30 ಬರೋಲಕ್ಕ ನೀವು ಕರೆಕ್ಟಾಗಿ ನಿಮ್ಮ ಒಂದು ಟೈಟಲ್, ನಿಮ್ಮ ಒಂದು ಟ್ಯಾಗ್, ಡಿಸ್ಕ್ಲೈಮರ್ ಎಲ್ಲ ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮೆನ್ಷನ್ ಮಾಡಿ ನೀವು ಬರೀ ಅಪ್ಲೋಡ್ ಮಾಡಿದ್ರೆ ಸಾಕು. ಇದನ್ನು ನೀವು ಡೈಲಿ 2ರಿಂದ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೋತ ಹಿಂಗೆ ಇದ್ರೆ ಸಾಕು. ನಿಮ್ಮ ಒಂದು ವಿಡಿಯೋ ಒಂದಲ್ಲ ಒಂದು ವಿಡಿಯೋ ನಿಮ್ಗೆ 100K 20K ಒಟ್ಟು ಅಟ್ಲೀಸ್ಟ್ 1K ಓಡ್ತಾವೆ. ನಾ ಗ್ಯಾರಂಟಿ ಕೊಡ್ತೀನಿ ನಿಮಗೆ. ನೀವು ಎಷ್ಟು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೋತ ಇರ್ತಿರಲ್ಲ ಅಷ್ಟು ನಿಮಗೆ ಲಾಭ ಐತಿ. ಇದನ್ನು ಬಿಟ್ಟು ಈ 3 ಟ್ರಿಕ್ ಬಿಟ್ಟು ಇನ್ನೂ ಒಂದು ಟ್ರಿಕ್ ಬರತ್ತೆ. ಆದ್ರೆ ಅದು ಪಾರ್ಟ್ 2. ಅದು 2ನೇ ಒಂದು ಟ್ರಿಕ್. ಈ ಎಲ್ಲ ಟ್ರಿಕ್ಗಳು ಒಂದು ಸೈಡ್ ಇನ್ನೂ ಒಂದು ಟ್ರಿಕ್ ಬರತ್ತೆ. ನಮಗೆ ಬೇಡಪ್ಪ, ನಮ್ಗೆ ಇಷ್ಟೆಲ್ಲ ಗುದ್ದಾಡೋದು ಭಾಳ ಆಗೈತಿ, ನಾವು ಡೈರೆಕ್ಟಾಗಿ ಬೇರೆ ಥರನ ಹಿಡ್ದು ಮಾಡ್ತೀವಿ ಅಂದ್ರೆ ಅದಕ್ಕೂ ಒಂದು ಐತಿ. ಅದು ಯಾವ ಥರ ಅಂದ್ರೆ ಈಗ ನೀವು ಇನ್ಸ್ಟಾಗ್ರಾಮ್ನಾಗ ಫೇಮಸ್ ಆಗಿರಬೇಕು, ಇಲ್ಲಾಂದ್ರೆ ಫೇಸ್ಬುಕ್ನಾಗ ಫೇಮಸ್ ಆಗಿರಬೇಕು, ಇಲ್ಲಾಂದ್ರೆ ಹೊರಗೆ ಸೆಲೆಬ್ರಿಟಿ ಇರ್ಬೇಕು ನೀವು ಒಬ್ಬರು. ಅಂದ್ರೆ ನೀವು ಹೊರಗೆ ಭಾಳ ಮಂದಿಗೆ ಪರಿಚಯ ಇರಬೇಕು. ಆ ಒಂದು ಪರಿಚಯದಿಂದ ಆ ಒಂದು ಹೆಸರು ನೀವು ಗಳಿಸಿರ್ತಿರಲ್ಲ, ಅದ್ರ ಮುಖಾಂತರ ನೀವು ಯೂಟ್ಯೂಬ್ ಚಾನಲ್ ಮಾಡಿ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್, ನಿಮ್ಮ ಒಂದು ವ್ಯೂಸ್ನ ನೀವು ಪಡ್ಕೋಬೋದು. ಇದು ಬರ್ತೈತಿ. ನೀವು ಮೊದಲು ಹೊರಗೆ ನಿಮ್ಮ ಒಂದು ಹೆಸರನ್ನ ಮಾಡ್ಕೊಂಬಿಟ್ಟು ನೀವು ಈ ಥರ ಯೂಟ್ಯೂಬವ್ರು ಆಗ್ಬೋದು. ಇದನ್ನು ಬಿಟ್ಟು ಇನ್ನೂ ಒಂಥರ ದಾರಿ ಬರ್ತೈತಿ. ಯಾವುದಪ್ಪ ಅಂದ್ರೆ ನೀವು ಡೈರೆಕ್ಟಾಗಿ ಏನೋ ಫೇಸ್ ಕೊಡೋಂಗಿಲ್ಲ, ಏನೋ ವಾಯ್ಸ್ ಕೊಡೋಂಗಿಲ್ಲ. ನನ್ನ ಚಾನಲ್ ಗ್ರೋ ಆಗಬೇಕು, ನನ್ನ ಚಾನಲ್ಗೆ ವ್ಯೂಸ್ ಬರಬೇಕು ಅಂದ್ರೆ ನೀವು ಭಾಳ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಒಂದು ನಿಯರೆಸ್ಟ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ನಾಗ ಇರೋವಂಥ ದೊಡ್ಡ ಯೂಟ್ಯೂಬರ್ಗಳಿಗೆ ನೀವು ಕಮ್ಯುನಿಕೇಷನ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಚಾನಲ್ನಾಗ ಪ್ರಮೋಷನ್ ಮಾಡ್ಕೋಬೋದು. ಪ್ರಮೋಟ್ ಅಂದ್ರೆ ನಿಮ್ಗೆ ಗೊತ್ತೈತೆ, ಪಬ್ಲಿಷ್ ಮಾಡಿಸೋದು ದುಡ್ಡು ಕೊಟ್ಟು ನಿಮ್ಮ ಒಂದು ಚಾನಲ್ನ ಪ್ರಮೋಟ್ ಮಾಡೋದು. ಅವ್ರಿಗೆ ನೀವು ರೊಕ್ಕ ಕೊಡೋದು, ಅವ್ರು ನಿಮ್ಮ ಚಾನಲ್ನ ಪ್ರಮೋಟ್ ಮಾಡ್ತಾರೆ. ಇದು ಥರ ನೀವು ಚಾನಲ್ನ ಪ್ರಮೋಟ್ ಮಾಡೋದು. ಇದು ಬೇಡಪ್ಪ, ಇದು ಸುಮ್ಮ ಇದು ರೊಕ್ಕಕ್ಕೆ ಮೂಲ ಅಂತೇಳಿ ನಿಮ್ಗೆ ಏನಾರು ಅನ್ಸೋದಿತ್ತಂದ್ರೆ, ರೊಕ್ಕಕ್ಕೆ ಏನಾರ ನೀವು ಶನಿತನ ಮಾಡ್ತೀರ
ಇನ್ನೊಂದು ಟ್ರಿಕ್ ಐತಿ. ಆ ಒಂದು ಟ್ರಿಕ್ ಯಾವುದಂದ್ರೆ ಕಾಂಟ್ರವರ್ಸಿ ವಿಡಿಯೋಗಳು ಮಾಡೋದು. ನೀವು ಒಂದು ಪೇಜನ್ನು ಕೊಟ್ಟು ನೀವು ಸೆಲೆಬ್ರಿಟಿ ಸ್ಟಾರ್ ಮತ್ತು ಸೆಲೆಬ್ರಿಟಿ ಪೊಲಿಟಿಕಲ್ ಲೀಡರ್ಸ್ಗಳ ಬಗ್ಗೆ ಕಾಂಟ್ರವರ್ಸಿ ಮತ್ತು ಟ್ರೋಲ್ ಬಗ್ಗೆ ಮತ್ತು ಕಾಮೆಂಟ್ರಿ ಮಾಡೋದು. ಅಂದ್ರೆ ಅವ್ರ ಬಗ್ಗೆ ಅವ್ರು ಹಿಂಗೆ ಅಂದರು, ಅವ್ರು ಹಂಗೆ ಅಂದರು, ಅವರಿಗೆ ಹಿಂಗೆ ಅಂದರು, ಇವ್ರಿಗೆ ಹಿಂಗೆ ಅಂದರು, ಕೌಂಟ್ರ್ ಕೊಟ್ಟರು ಅಂತ ಹೇಳ್ತಾರಲ್ಲ ಟ್ರೋಲ್ ಮಾಡೋರು. ಆ ಥರ ನೀವು ನಿಮ್ಮ ಒಂದು ವಿಡಿಯೋ ಮಾಡ್ಬೇಕು. ಈ ಥರ ವಿಡಿಯೋ ಮಾಡೋದ್ರಿಂದ ಕನ್ನಡಿಗರು ಅಂದ್ರೆ ನಾ ನೋಡಿದ ಪಟ್ಟಿಗೈತ್ಲೆ ಆಲ್ಮೋಸ್ಟ್ ಎಲ್ಲ ಮಂದಿ ಈ ಥರದ ವಿಡಿಯೋಗಳ್ನ ಭಾಳ ಮಂದಿ ನೋಡ್ತಾರೆ. ನೀವು ಈ ಥರ ವಿಡಿಯೋಗಳ್ನ ಟ್ರೋಲ್ ಮಾಡೋದು, ರಿವ್ಯೂ ಮಾಡೋದು ಮಾಡಿದ್ರೆ ನೀವು ಒಂದು ವಿಡಿಯೋನ ನೋಡ್ತಾರೆ. ಇದರಿಂದನೂ ನೀವು ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು. ನಾ ಈಗೇನು ಹೇಳಿದ್ದೆ ಇವಷ್ಟು ಟ್ರಿಕ್ ಒಳಗೆ ಯಾವುದಾದ್ರೂ 1 ರಿಂದ 2 ಟ್ರಿಕ್ ನೀವು ಯೂಸ್ ಮಾಡಿದ್ರೂ ನೀವು ಒಂದು ಚಾನಲ್ ಗ್ರೋ ಆಕೈತಿ. ಅಷ್ಟು ಮಾಡ್ಬೇಕತ್ತೇನಿಲ್ಲ, ಒಂದು ಮಾಡಿದ್ರೂ ಚಾನಲ್ ಗ್ರೋ ಆಕೈತಿ. ಆದ್ರೆ ಏನು ನಾ ಮೊದಲಿಗೆ ಹೇಳಿದ್ದೆ ನಿಮಗೆ 3 ಅವನ್ನ ಮಾತ್ರ ನೀವು ಫಿಕ್ಸ್ ಮಾಡಿದ್ರಪ್ಪ ಅಂದ್ರೆ ಇವು ಯಾವನೂ ಮಾಡುವಂಥ ಅವಶ್ಯಕತೆನೇ ಬೇಕಾಗಿಲ್ಲ. ನಿಮ್ಗೆ ಆರಾಮಾಗಿ ನಿಮ್ಮ ಚಾನಲ್ ಗ್ರೋ ಆಕೈತಿ. ಮತ್ತು ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಇವತ್ತಿನ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಇದೇ ಥರ ನಿಮ್ಗೆ ಬೆಸ್ಟ್ ಟಾಪಿಕ್ ನಾನು ನಿಮ್ಗೆ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.